ನಗರದ ಶ್ರೀ ಮುತ್ತುಮಾರಮ್ಮ ದೇವಸ್ಥಾನದಲ್ಲಿ ಸುಮಾರು 9 ದಿನಗಳ ಕಾಲ ನವರಾತ್ರಿ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮುತ್ತುಮಾರಮ್ಮ ದೇವಸ್ಥಾನ ಆಡಳಿತ ಮಂಡಳಿ ಟ್ರಸ್ಟ್ನ ಅಧ್ಯಕ್ಷ ಎಚ್.ವೈ. ಮಹಾದೇವ್ ತಿಳಿಸಿದರು. ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ನಗರದ ಮಾರಿಗುಡಿ ಬೀದಿಯ ಗ್ರಾಮ ದೇವತೆ ಶ್ರೀ ಮುತ್ತುಮಾರಮ್ಮ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿ ವತಿಯಿಂದ ದಿನಾಂಕ 3/10/2024 ಗುರುವಾರದಿಂದ ದಿನಾಂಕ 11/10/2024 ಶುಕ್ರವಾರದವರೆಗೆ ದೇವರ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನ ಆಡಳಿತ ಮಂಡಳಿ ಟ್ರಸ್ಟ್ನ ಅಧ್ಯಕ್ಷ ಎಚ್.ವೈ. ಮಹಾದೇವ್ ಮಾಹಿತಿ ನೀಡಿದರು. ಈ ಸಂದರ್ಭ ಜಂಟಿ ಕಾರ್ಯದರ್ಶಿ ಅಶೋಕ್ ರಾಜಲಿಂಗಯ್ಯ, ಟ್ರಸ್ಟ್ನ ಉಪಾಧ್ಯಕ್ಷ ಶಿವಯ್ಯ, ಈಶ್ವರಯ್ಯ ಹಾಗೂ ಗುಂಡುಮಣಿ ಉಪಸ್ಥಿತರಿದ್ದರು. ಗುರುವಾರದಿಂದ 11/10/2024 ಶುಕ್ರವಾರ ದವರೆಗೆ ನಡೆಯಲಿರುವ ನವರಾತ್ರಿ ಪೂಜಾ ಕಾರ್ಯಕ್ರಮ ಇದೆ. ಹೀಗಾಗಿ ಈ ಒಂದು ಏನು 3/10/24ರಿಂದ 11/10/24 ಶುಕ್ರವಾರದವರೆಗೆ 9 ದಿನಗಳ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮ ಕೂಡ ಭಾಳ ಪ್ರತಿನಿತ್ಯ ಕೂಡ ನಮಗೆ 3/10 ಗುರುವಾರ ಒಂದು ಕಸ್ತೂರಿ ತಿಲಕ ಭಜನಾ ಮಂಡಳಿಯವರಿಂದ ಕೂಡ ಒಂದು ಭಕ್ತಿಗೀತೆಗಳ ಕಾರ್ಯಕ್ರಮ ಇದೆ. ಮತ್ತು ಸಂಜೆ ಅರ್ಚನಾ ತಂಡದವರಿಂದ ಕೂಡ ಭಕ್ತಿಗೀತೆಗಳ ಕಾರ್ಯಕ್ರಮ ಇದೆ 3ನೇ ತಾರೀಕು. ಮತ್ತು 4ನೇ ತಾರೀಕು ಶುಕ್ರವಾರ ಕೊರವಂಜಿ ಒಂದು ವೇಷನ ಅಮ್ಮನಿಗೆ ನಾವು ಕೂಡ ಮಾಡ್ತಾ ಇದ್ದೀವಿ. ಹೀಗಾಗಿ ಆ ಒಂದು 4ನೇ ತಾರೀಕು ಕೂಡ ಒಂದು ಆ ಕಾರ್ಯಕ್ರಮ ಇದೆ. ಮತ್ತು ಬೆಳಿಗ್ಗೆ ಶ್ರೀನಿವಾಸ್ ಚಿಕ್ಕವೆಂಕಟೇಗೌಡರು ಮತ್ತು ತಂಡದವರಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ಇದೆ. ಸಂಜೆ ಕಲ್ಕುಂಟೆ ಸೋಮು ಮತ್ತು ವೃಂದದವರಿಂದ ಕೂಡ ಒಂದು ಭಕ್ತಿಗೀತೆಗಳ ಕಾರ್ಯಕ್ರಮ ಇದೆ. ಮತ್ತು 5ನೇ ತಾರೀಕು ಶನಿವಾರ ದಿವಸ ನಮ್ಮ ಕೌಸ್ತುಭ ಭಜನಾ ಮಂಡಳಿ ನಮ್ಮ ಪೇಟೆ ಬೀದಿ ಮಹಿಳಾ ಸಂಘದವರಿಂದ ಕೂಡ ಒಂದು ಭಕ್ತಿಗೀತೆಗಳ ಕಾರ್ಯಕ್ರಮ ಇದೆ. ಮತ್ತು ಜೊತೆಗೆ ಇಂಚರ ಪ್ರಿಯರಿಂದ ಭರತನಾಟ್ಯ ಕೂಡ ಇದೆ. ಇಂಚರ ರವರಿಂದ ಕೂಡ ಭರತನಾಟ್ಯ ಇದೆ. ಮತ್ತು ಸಿಂಚನ ತಂಡದವರಿಂದ ಕೂಡ ಒಂದು ಭಕ್ತಿಗೀತೆ ಕಾರ್ಯಕ್ರಮ ಕೂಡ ಸಿಂಚನರವರಿಂದ 5ನೇ ತಾರೀಕು ಒಂದು ಭಕ್ತಿಗೀತೆ ಕಾರ್ಯಕ್ರಮ ಕೂಡ ಇದೆ. ಹೀಗಾಗಿ 6ನೇ ತಾರೀಕು ಭಾನುವಾರ ರವಿ ಮೆಲೋಡಿಸ್ ನಮ್ಮ ಹಿಂದೆ ಇಲ್ಲೇ ಹುಣಸೂರಿನಲ್ಲೇ ಇದ್ದರು, ಅವರೀಗ ಮೈಸೂರಿನಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಮೈಸೂರಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಭಾಳಷ್ಟು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅವರು ಭಾಳ ಉತ್ತಮ ಗಾಯಕರು ಕೂಡ. ಹೀಗಾಗಿ ರವಿ ಮೆಲೋಡಿಸ್ ಅವರಿಂದ ಕೂಡ ಒಂದು ಭಕ್ತಿಗೀತೆಗಳ ಕಾರ್ಯಕ್ರಮ ಇದೆ. ಮತ್ತು ರಂಗಯ್ಯಪ್ಪ ಅವರಿಂದ ಭರತನಾಟ್ಯ ಒಂದು ಕಾರ್ಯಕ್ರಮ ಕೂಡ. ರಂಗಯ್ಯಪ್ಪ ಅಂದರೆ ಈ ಅಯ್ಯಪ್ಪ ಅವರು ಈಗ IB ಅಂತ ಲೈಟಿಂಗ್ಸ್ ಎಲ್ಲ ಆಗ್ತಾರಲ್ಲ ಹುಡುಗ, ಅವರ ತಂಗಿ ಮಗಳು ಲೈಟಿಂಗ್ಸ್ ಎಲ್ಲ ಆಗ್ತಾರಲ್ಲ. ಇಲ್ಲ ರಂಗ ಅಯ್ಯಪ್ಪ ಅವರಿಂದ ಭಕ್ತಿಗೀತೆ, ರಂಗ ಅಯ್ಯಪ್ಪ ಅವರಿಂದ ಭರತನಾಟ್ಯ. ಅವರು ನಮ್ಮ ಹೆಸರು ಬೇಡಿ ಅವ್ರದ್ದೇ ಹೆಸರು ಹಾಕಿದ್ರು, ಹಂಗಾಗಿ ಅಂತ. ಮತ್ತು ದಯಮಾಡಿ 7:10ಕ್ಕೆ ನಮ್ಮ ದೇವಿಯ ಅವತಾರಗಳು, ಪ್ರತ್ಯಂಗಿರ ದೇವಿಯ ಅವತಾರಗಳು ಕೂಡ ಇದೆ. ಹೀಗಾಗಿ ಅವತ್ತು ಕೂಡ ಪೃಥ್ವಿ ತಂಡದವರಿಂದ ಭಕ್ತಿಗೀತೆ, ಪೇಟಿವೆ ವಾಸವಿ ಮಹಿಳಾ ಸಂಘದವರಿಂದ ಸಂಗೀತ ಕಾರ್ಯಕ್ರಮ, ಇಂಚರ ಪ್ರಿಯರವರಿಂದ ಭರತನಾಟ್ಯ ಕಾರ್ಯಕ್ರಮ ಕೂಡ ಇದೆ 7ನೇ ತಾರೀಕು. ಹೀಗಾಗಿ ಅದು ಕೂಡ ತಮ್ಮಗಳ ಗಮನಕ್ಕೆ. ಮತ್ತು 8ನೇ ತಾರೀಕು ಮಂಗಳವಾರ ಸವದತ್ತಿ ಯಲ್ಲಮ್ಮ ತಾಯಿ ಅವತ್ತು ಅಮ್ಮನವರ ಒಂದು ಅಲಂಕಾರ ಇರ್ತದೆ. ಅವತ್ತು ಕೂಡ ಮಹೇಂದ್ರ ಮತ್ತು ತಂಡದವರಿಂದ ಭಕ್ತಿಗೀತೆ ಕಾರ್ಯಕ್ರಮ, ದಿವಾಕರ್ ಅವರಿಂದ ಕೂಡ ಭಕ್ತಿಗೀತೆ ಕಾರ್ಯಕ್ರಮ, ಮತ್ತು ತನ್ಮಿತಾ ಮನೋಹರ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಕೂಡ ಅವತ್ತು ಇರ್ತದೆ. ಹೀಗಾಗಿ 8ನೇ ತಾರೀಕು ಸವದತ್ತಿ ಯಲ್ಲಮ್ಮ ತಾಯಿ ಒಂದು ಕಾರ್ಯಕ್ರಮ ಕೂಡ ಇರ್ತದೆ. ಮತ್ತು 9ನೇ ತಾರೀಕು ಬುಧವಾರ ಸರಸ್ವತಿ ಒಂದು ವೇಷ, ಅಮ್ಮನವರಿಗೆ ವೇಷ ಅದನ್ನು ಹಾಕಿ ಇದು ಮಾಡ್ತಾ ಇದ್ದೀವಿ. ಹೀಗಾಗಿ ಅವತ್ತು ಅರ್ಚನಾ ತಂಡದವರಿಂದ ಭಕ್ತಿಗೀತೆ ಕಾರ್ಯಕ್ರಮ, ಇಂಚರ ಪ್ರಿಯರವರಿಂದ ಭರತನಾಟ್ಯ ಕಾರ್ಯಕ್ರಮ ಕೂಡ ಇರುತ್ತೆ. ಹೀಗಾಗಿ ಬುಧವಾರ ಸರಸ್ವತಿ ದೇವಿಯ ಒಂದು ಅವತಾರ ಕೂಡ ಇದೆ. ಮತ್ತು 10ನೇ ತಾರೀಕು ಗಾನವೃಂದ ತಂಡದವರಿಂದ ಭಕ್ತಿಗೀತೆ, ತನ್ವಿತಾ ಮನೋಹರ್ ಅವರಿಂದ ಭರತನಾಟ್ಯ, ಕಿರ್ಜಾಜಿ ಗಜೇಂದ್ರ ಅವರಿಂದ ಭಕ್ತಿಗೀತೆ ಕಾರ್ಯಕ್ರಮ ಇದೆ. ಅವತ್ತು ಅಮ್ಮನವರಿಗೆ ಭದ್ರಕಾಳಿ ಒಂದು ಅವತಾರ ಕೂಡ ಇರೋದ್ರಿಂದ ಅದು ಕೂಡ ತಮ್ಮಗಳ ಗಮನಕ್ಕೆ. ಮತ್ತು 11ನೇ ತಾರೀಕು ಶುಕ್ರವಾರ ಮಹಿಷಾಸುರ ಮರ್ದಿನಿ ಒಂದು ವೇಷ ಕೂಡ ಅಮ್ಮನವರಿಗೆ ಇರ್ತದೆ. ಹೀಗಾಗಿ